ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಇಲ್ಲಿ ಕೆ ಇ ಎ ನೀಟ್ ಕಡೆಯಿಂದ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರಿಗೆ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಷನ್ ಬಂದಿರುವಂಥದ್ದು. ಸೊ ಇದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟನ್ನು ನಾನು ನಿಮಗೆ ಹೇಳುವಂಥದ್ದು. ಸೊ ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ಆಲ್ರೆಡಿ ನೀಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕಿತ್ತು ಅಕಾರ್ಡಿಂಗ್ ಟು ದ ಶೆಡ್ಯೂಲ್ ವಿಚ್ ಇಸ್ ಗಿವನ್ ಬೈ ಕೆ ಇ ಎ. ನೋಡ್ಬೋದು ಇಲ್ಲಿ ಶೆಡ್ಯೂಲನ್ನು ಮೊನ್ನೆ ಕೊಟ್ಟಿದ್ದರು. ಸೊ ಶೆಡ್ಯೂಲ್ ಪ್ರಕಾರ 9ನೇ ತಾರೀಕು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕಿತ್ತು, 11ನೇ ತಾರೀಕಿನ ತನಕ ಟೈಮನ್ನು ಕೊಡ್ತಾರೆ ಅಂಥೇಳಿ. ಬಟ್ ಒಂದು ಪಾಯಿಂಟನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಯಾವಾಗ 7ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಬರಬೇಕಾಗಿದ್ದಂತಹ ರಿಸಲ್ಟ್ ಇವತ್ತು ಸಂಜೆ 6 ಗಂಟೆಗೆ ಶಿಫ್ಟ್ ಆಗಿದೆ, ಡೆಫಿನೆಟ್ಲಿ ನಿಮ್ಮ ಒಂದು ಪ್ರೊವಿಷನ್ ಟು ಚೇಂಜ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ಇಂಜಿನಿಯರಿಂಗ್, ಅಂದರೆ ಇಂಜಿನಿಯರಿಂಗ್ದವರಿಗೆ ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸ್ಗಳನ್ನು ಮಾಡ್ಕೊಳ್ಳೋದಕ್ಕೆ, ಪ್ಲಸ್ ಮೆಡಿಕಲ್ದವರಿಗೆ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳೋದಕ್ಕೆ ನನ್ನ ಒಂದು ಅಂದಾಜಿನ ಪ್ರಕಾರ ಪ್ರೆಡಿಕ್ಷನ್ ಅಷ್ಟೇ, ಮೇ ಬಿ ಸಂಡೇ, ನಾಳೆ ಸಾಧ್ಯತೆಗಳು ಕಡಿಮೆ, ಸಂಡೇ ಅಥವಾ ಮಂಡೇ ನಿಮಗೆ ಸ್ಟಾರ್ಟ್ ಮಾಡ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಎಕ್ಸಾಮಿನೇಷನ್ ಏನಿದೆ ಅದು 11ನೇ ತಾರೀಕು ನಡೀತಾ ಇದೆ. ಅದ್ರ ಬಗ್ಗೆಯೂ ನಿಮಗೆ ಒಂದು ನೋಟಿಫಿಕೇಷನನ್ನು ನಾನಿಲ್ಲಿ ತೋರಿಸ್ತೀನಿ. ಸೊ ಕನ್ನಡ ಎಕ್ಸಾಮಿನೇಷನ್ ಫಾರ್ ದ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರು, ಈಗ ಅವರಿಗೂ ಒಂದು ಅವಕಾಶವನ್ನು ನಾವು ಕೊಡಲೇಬೇಕು. ಅದು ಅಲ್ಲದೆ ನಾಳೆ ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ, ಯಾರ್ಯಾರು ಹೊಸದಾಗಿ ಅಪ್ಲಿಕೇಶನನ್ನು ಹಾಕಿದ್ದಾರೆ ಅವರಿಗೆ ಸ್ಪೆಷಲ್ ಕ್ಯಾಟಗರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ. ಸೊ ಅದರ ಜೊತೆಗೆ ಮತ್ತೆ ನಿಮಗೆ ಯಾರ್ಯಾರು ಮೆಡಿಕಲ್ ಟೆಸ್ಟ್, ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಮೆಡಿಕಲ್ ಟೆಸ್ಟ್ ಇದೆ, ಇವೆಲ್ಲ ಆದ ಮೇಲೆ ವೆರಿಫಿಕೇಷನ್ ಸ್ಲಿಪ್ ಸಿಗಬೇಕು ಅವರಿಗೆ. ಈಗ ಯಾರು ಫಸ್ಟ್ ಹಾಕಿದ್ದಾರೆ ಅವರಿಗಷ್ಟೇ ಫಸ್ಟ್ ಪ್ರಿಯಾರಿಟಿ ಕೊಟ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಸೊ ಇವೆಲ್ಲ ಆದಮೇಲೆ ಹೊಸದಾಗಿ ಹಾಕಿರುವಂತಹ ಸ್ಟೂಡೆಂಟ್ಸ್ಗಳಿಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಕೊಡಬೇಕು. ಇವೆಲ್ಲ ಮುಗಿದ ಮೇಲೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕು. ಆದ್ದರಿಂದ ನನ್ನ ಒಂದು ಅಂದಾಜಿನ ಪ್ರಕಾರ ಸಂಡೇ ಅಥವಾ ಮಂಡೇ ಈ ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬಹುದು, ಮೆಡಿಕಲಿಗೆ ಸಂಬಂಧಪಟ್ಟಾಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬೋದು. ಹಾಗಂಥೇಳಿ ಇದು ನನ್ನ ಪ್ರಿಡಿಕ್ಷನ್ ಅಷ್ಟೇ. ಅವರು ನಾಳೆಯಿಂದನೂ ಸ್ಟಾರ್ಟ್ ಮಾಡ್ಬೋದು, ಇನ್ನೊಂದು 2 ತಾಸು ಆದಮೇಲೂ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಕೆ ಇ ಅವ್ರನ್ನ, ಸೊ ಕೆ ಇ ಅವರು ಯಾವಾಗ ಏನು ಬೇಕಾದರೂ ಮಾಡ್ಬೋದು. ಜನರಲಿ ಸೂಟಿ ಇದ್ದಾಗ ಬಹಳ ಆ್ಯಕ್ಟಿವ್ ಇರ್ತಾರೆ ಅವರು. ಸೊ ಅದಕ್ಕೆ ಹೇಳಿದ್ದು ಸಂಡೇ ಮಾಡ್ಬೋದು, ಇಲ್ಲ ಮಂಡೇ ಮಾಡ್ಬೋದು ಅಂತ ಅಷ್ಟೇ. ಸೊ ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ನೋಟಿಫಿಕೇಷನ್ ಅಂತಂದರೆ, ಯಾರ್ಯಾರು ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರಿದ್ದೀರಿ ಅಂತಹ ಸ್ಟೂಡೆಂಟ್ಸ್ಗಳಿಗೆ ಕನ್ನಡ ಎಕ್ಸಾಮಿನೇಷನ್ ಏನಿದೆ ಅದು 11ನೇ ತಾರೀಕು ಮಧ್ಯಾಹ್ನ 3ರಿಂದ 4 ಗಂಟೆಯ ತನಕ ನಡೀತಾ ಇದೆ. ಅದು ಕೆ ಇ ಎ ಮಲ್ಲೇಶ್ವರಂದಲ್ಲೇ ನಡೀತದೆ. ಸೊ ಅದಕ್ಕಾಗಿ ಎಲ್ಲರೂ ಕೂಡ ಮಲ್ಲೇಶ್ವರಂಗೆ ಹೋಗಬೇಕಾಗ್ತದೆ. ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಕೊಟ್ಟಿರುವಂಥದ್ದು ಏನಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಯು ಜಿ ಸಿ ಇ ಟಿ ಎಕ್ಸಾಮಿನೇಷನ್ ಮರುದಿನ 20th ಏಪ್ರಿಲ್ ಒಂದು ಎಕ್ಸಾಮಿನೇಷನನ್ನು ಮಾಡಿದರು, ಕನ್ನಡ ಎಕ್ಸಾಮನ್ನು ಮಾಡಿದರು. ಸೊ ಮೊದಲನೇದಾಗಿ ಕನ್ನಡ ಎಕ್ಸಾಮ್ ಯಾರಿಗೆ ಗೊತ್ತಿರಲಿ, ನನಗೆ ಬೆಳಗ್ಗೆ ಒಬ್ಬರು ಪೇರೆಂಟ್ ಮೆಸೇಜ್ ಮಾಡಿದರು. ಪಾಪ ಅವರ ಡೌಟ್ ಕೂಡ ಕರೆಕ್ಟ್ ಇದೆ. ಸೊ 1ರಿಂದ 5 ಕನ್ನಡ ಮೀಡಿಯಂ ಕಲ್ತಿದ್ದಾನೆ, 5ರಿಂದ 10 ಇಂಗ್ಲೀಷ್ ಮೀಡಿಯಂ ಕಲ್ತಿದ್ದಾನೆ, ಎಲ್ಲವೂ ಕರ್ನಾಟಕದಲ್ಲೇ ಕಲ್ತಿದ್ದಾನೆ, ಅವನು ಕನ್ನಡ ಎಕ್ಸಾಮ್ ಬರೀಬೇಕಾ ಅಂತ. ಸೊ ರಿಮೆಂಬರ್ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಈ ಕನ್ನಡ ಎಕ್ಸಾಮ್ ಓನ್ಲಿ ಫಾರ್ ಹೊರನಾಡು ಗಡಿನಾಡು, ಅಂದರೆ ಕ್ಲಾಸ್ ಸಿ ಮತ್ತು ಕ್ಲಾಸ್ ಡಿ ಅಂತ ಹೇಳ್ತೀವಿ ನಾವು ಅಪ್ಲಿಕೇಶನ್ ಹಾಕಿದಾಗ. ಸೊ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ. ಇವರು ಯಾರೂ ಕೂಡ ಕರ್ನಾಟಕದಲ್ಲಿ ಏನೂ ಕಲ್ತಿರೋದಿಲ್ಲ, 1ರಿಂದ 12 ಕೂಡ ಹೊರಗಡೆನೇ ಕಲ್ತಿರ್ತಾರೆ. ಅಂತಹ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಹೊರನಾಡು ಗಡಿನಾಡು ಕನ್ನಡಿಗರಂತ ಹೇಳ್ತೀವಿ. ಅಂತಹ ವಿದ್ಯಾರ್ಥಿಗಳಿಗೆ ಈಗ ನಡೀತಾ ಇರುವಂಥದ್ದು. ಸೊ ಇದಕ್ಕೆ 20ನೇ ತಾರೀಕೇನು ಎಕ್ಸಾಮ್ ಆಗಿತ್ತು, ಆ 20ನೇ ತಾರೀಕು ಎಕ್ಸಾಮಲ್ಲಿ ನೀವೇನಾದರೂ ಅಟೆಂಡ್ ಆಗಿದ್ದು ಎಕ್ಸಾಮಿನೇಷನ್ ಫೇಲ್ ಆಗಿದ್ದರೆ ನಿಮಗೆ ಅಟೆಂಡ್ ಮಾಡೋದಕ್ಕೆ ಬಿಡೋದಿಲ್ಲ. 20ನೇ ತಾರೀಕು ಎಕ್ಸಾಮಿಗೆ ನೀವೇನಾದರೂ ಎಬ್ಸೆಂಟ್ ಇದ್ದರೆ, ಗೈರು ಹಾಜರಾಗಿದ್ದರೆ, ನೀವು 11ನೇ ತಾರೀಕು ಕನ್ನಡ ಪರೀಕ್ಷೆಗೆ ಹಾಜರಾಗಬಹುದು. ಇದು ಓನ್ಲಿ ಫಾರ್ ಕ್ಲಾಸ್ ಸಿ ಆ್ಯಂಡ್ ಕ್ಲಾಸ್ ಡಿ ವಿದ್ಯಾರ್ಥಿಗಳಿಗೆ ಮಾತ್ರ. ಸರ್ ನೀವು ಹೇಳ್ಬೋದು, ಹೊರನಾಡು ಗಡಿನಾಡು ಕನ್ನಡಿಗರಿಗೂ ನೀವು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ ಹೆಂಗೆ ಗೊತ್ತಾಗ್ತದ ಅಂಥೇಳಿ. ಬಟ್ ಗೊತ್ತಿರಲಿ ವಿದ್ಯಾರ್ಥಿಗಳೇ, ಹೊರನಾಡು ಗಡಿನಾಡು ಕ್ಲಾಸ್ ಸಿ ಮತ್ತು ಡಿ ನೀವು ಎಲಿಜಿಬಲ್ ಇರಬೇಕು ಅಂದರೆ ನಿಮ್ಮ ಮದರ್ ಟಂಗ್ ಕನ್ನಡ ಆಗಿರಬೇಕು. ಸೊ ಕನ್ನಡ ಆಗಿರ್ಬೋದು, ಸೊ ಅಥವಾ ಕೊಡವ ಆಗಿರ್ಬೋದು, ತುಳು ಆಗಿರ್ಬೋದು. ಸೊ ಕನ್ನಡ ಎಲ್ಲರಿಗೂ ಗೊತ್ತಾಗ್ತದೆ, ಗೊತ್ತು ಮಾಡ್ಕೊಳ್ಳೇಬೇಕು ಅಂಥೇಳಿ ಈ ಒಂದು ಕನ್ನಡದಲ್ಲೇ ನಾನು ವಿಡಿಯೋವನ್ನು ಹೇಳ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ, ಅಂದರೆ ಪರ್ಸ್ನಲ್ ಆಗಿ ಏನು ಮೆಸೇಜನ್ನು ಕಳಿಸೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಇದುವರೆಗೆ ಯಾರಿಗೂ ಕಳಿಸಿಲ್ಲ, ನಮ್ಮ ಕೆ ಇ ಅವರು ಯಾರಿಗೂ ಕಳಿಸೋದು ಇಲ್ಲ. ಸೊ ಯಾರು 20ನೇ ತಾರೀಕು ಕನ್ನಡ ಎಕ್ಸಾಮ್ ಅಟೆಂಡ್ ಆಗಿದ್ದಾರೆ ಅವರಿಗೆ ಮತ್ತೆ ತೆಗೆದುಕೊಳ್ಳೋದಕ್ಕೆ ಅರ್ಹರು ಇರೋದಿಲ್ಲ.
ಗೊತ್ತಿರಲಿ, ಕನ್ನಡ ಎಕ್ಸಾಮ್ ಈಸ್ ಫಾರ್ ಓನ್ಲಿ ಹೊರನಾಡು ಗಡಿನಾಡು ಕ್ಲಾಸ್ ಸಿ ಮತ್ತು ಕ್ಲಾಸ್ ಡಿ ವಿದ್ಯಾರ್ಥಿಗಳಿಗಾಗಿ ಮಾತ್ರ. ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟೆಡ್ ವಿಡಿಯೋ ಅಷ್ಟೇ, ರೈಟ್. ಸೊ ನಾನು ಮೊದಲೇ ಹೇಳಿರುವ ಹಾಗೆ ಬಹಳ ಜನ ವಿದ್ಯಾರ್ಥಿಗಳು ಏನು ಯಾವಾಗ ನೀಟ್ ಆಪ್ಷನ್ ಎಂಟ್ರಿ ಅಂತ ಕಾಯ್ತಾ ಇದ್ದಾರೆ, ಅವರು ಇನ್ನೂ 1 ದಿನ ಅಥವಾ 2 ದಿನ ಕಾಯಲು ಬೇಕಾಗಬಹುದು. ಯಾಕಂದರೆ ಇವತ್ತು ಸಂಜೆ 6 ಗಂಟೆಯ ಮೇಲೆ, ಅವರು ನೋಡಿ 6 ಗಂಟೆಯ ಮೇಲೆ ಅಂತ ಹೇಳಿದ್ದಾರೆ. 6 ಗಂಟೆಯ ಮೇಲೆ ಅಂದರೆ ಯಾವಾಗ ಅಂಥೇಳಿ ಹೇಳಿಲ್ಲ, ಬಟ್ ಇಂಜಿನಿಯರಿಂಗ್ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟ ಹಾಗೆ ಇಂಜಿನಿಯರಿಂಗ್, ಫಾರ್ಮ್ ಸೈನ್ಸ್, ವೆಟರ್ನರಿ ನಿಮಗೆ KEA ರಿಸಲ್ಟ್ ಅನೌನ್ಸ್ ಆಗ್ತದೆ. ಅದಾದ ಮೇಲೆ ಮೇ ಬಿ ನಾಳೆದು ಡೌಟ್ ಇದೆ ನನಗೆ, ನಾಡಿದ್ದು ಇಲ್ಲ ಅಚ್ಚೆ ನಾಡಿದ್ದು ಅಂದರೆ ಮಂಡೇ ನಿಮಗೆ ಮೆಡಿಕಲ್ದವರಿಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬಹುದು. ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಆದರೆ ನಾನು ಇದ್ದೀನಿ ನಿಮಗೆ ಹೇಳ್ಕೊಡೋದಕ್ಕೆ. ಸೊ ಅದಾದಮೇಲೆ ಸ್ಟಾರ್ಟ್ ಆದರೂ ಕೂಡ ನಾನು ಇಲ್ಲೇ ಇರ್ತೀನಿ, ಬಟ್ ಗೊತ್ತಿರಲಿ ಅಷ್ಟೇ. ಎಸ್, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.